ಎ ಬಿ ಮತ್ತು ಸಿ ಅವರ ವಯಸ್ಸಿನ ಅನುಪಾತ 4:7:9 ಆಗೈತಿ. 5 ವರ್ಷಗಳ ಹಿಂದೆ ಅವರ ವಯಸ್ಸಿನ ಮೊತ್ತ 95 ವರ್ಷಗಳಾಗಿತ್ತು. ಸಿ ಯ ಪ್ರಸ್ತುತ ವಯಸ್ಸನ್ನ ಕಂಡಿಡ್ರಿ ಅಂತ ಕೇಳಿರಿ. ನೋಡ್ರಿ, ಎ ಬಿ ಸಿ ಪ್ರಸ್ತುತ ವಯಸ್ಸಿನ ರೇಷಿಯೋ ಕೊಟ್ಟರೆ ಎಷ್ಟು ಇದು 4x 7x 9x ಅಂತ ಕೊಟ್ರೆ ನೋಡ್ರಿ 5 ವರ್ಷದಿಂದ ಹಿಂದಿನ ಮೊತ್ತ ಕೊಟ್ರೆ ಎಷ್ಟು ಕೊಟ್ರ 95 ಕೊಟ್ರ. ಅಂದ್ರೆ ಪ್ರೆಸೆಂಟ್ ಏಜ್ ಏನ್ ಮಾಡ್ಬೇಕು 5 ವರ್ಷ ಕೂಡಿಸ್ಬೇಕಂದ್ರೆ 3 ಮಂದಿಗೆ 5 ವರ್ಷ ಕೂಡಿಸಿದ್ರೆ ಎಷ್ಟಾಗತ್ತೆ ಪ್ಲಸ್ 15 ವರ್ಷ ಕೂಡಿಸಿದ್ರೆ ಪ್ರೆಸೆಂಟ್ ಏಜ್ ಬರುತ್ತೆ. ಎಷ್ಟಾಗತ್ತೆ 110 ಆಗತ್ತೆ ಟೋಟಲ್. ಈ ಟೋಟಲ್ ಇದ್ರ ವಯಸ್ಸು ಎಷ್ಟಾಗತ್ತೆ ಇದು 20x ಆಗತ್ತೆ. 20x ವ್ಯಾಲ್ಯೂ ಎಷ್ಟಾಗತ್ತೆ 110. x ವ್ಯಾಲ್ಯೂ ಎಷ್ಟಾಗತ್ತೆ 5.5 ಆಗತ್ತೆ. ನಮಗೆ ಯಾರು ಕೇಳ್ಯಾರ ಸಿ ಇದ್ ಕೇಳ್ಯಾರ. ಸಿ ಇದು ಎಷ್ಟೈತಿ 9x ಐತಿ. ಅಂದ್ರೆ 9 ಇಂಟು 5.5 ಮಾಡಿದ್ವಿ ಎಷ್ಟು ಬರ್ತೈತಿ 49.5 ವರ್ಷ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪಿ ಮತ್ತು ಕ್ಯೂ ಅವರ ಆದಾಯಗಳ ಅನುಪಾತ 9:11 ಆಗ ಅವರ ಉಳಿತಾಯಗಳ ಅನುಪಾತ 5:7 ಆಗೈತಿ. ಇಬ್ರು ತಲಾ 18,000 ರೂಪಾಯಿ ಖರ್ಚು ಮಾಡ್ತಾರ. ಪಿ ಯ ಉಳಿತಾಯ 10,000 ಆಗಿದ್ರೆ ಕ್ಯೂ ಆದಾಯವನ್ನು ಕಂಡಿಡ್ರಿ ಅಂತ ಕೇಳಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನೋಡ್ರಿ, ಸೇವಿಂಗ್ಸ್ ರೇಷಿಯೋ ಕೊಟ್ರಿ ಇಲ್ಲಿ ಅಷ್ಟು 5:7 ಏನೈತಿ ಇದು ಪಿ ಮತ್ತು ಕ್ಯೂ ಐತಿ. ಈ ಪಿ ರೇಷಿಯೋ ಕೊಟ್ರೆ ಎಷ್ಟು 10,000 ಕೊಟ್ರ ಅಂದ್ರೆ ಇಂಟು ಎಷ್ಟು ಆಗೈತಿ ಇಲ್ಲಿ 2,000 ಆಗೈತಿ. ಹಂಗಾದ್ರೆ ಕ್ಯೂ ಸೇವಿಂಗ್ಸ್ ಎಷ್ಟಾಗತ್ತೆ ಇಂಟು 2,000 ಮಾಡಿದ್ರೆ 14,000 ಆಗುತ್ತೆ. ಕ್ಯೂದ ಇನ್ಕಮ್ ಎಷ್ಟೈತೆ ಅಂತ ಟೋಟಲ್ ಕೇಳ್ಯಾರ. ಸೇವಿಂಗ್ಸ್ 14,000 ಮಾಡ್ತಾರ, 18,000 ಏನಾಗತ್ತೆ ಇಲ್ಲಿ ಖರ್ಚು ಮಾಡ್ಯಾನಂದ್ರೆ ಟೋಟಲ್ ಇನ್ಕಮ್ ಎಷ್ಟಾಗತ್ತೆ ಒಂದು 32,000 ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಮಿಶ್ರಣದಲ್ಲಿ ಹಾಲು ಮತ್ತು ನೀರಿನ ಅನುಪಾತ 7:3 ಆಗೈತಿ ಅಂತ ಕೊಟ್ರೆ ಅಂದ್ರೆ ಮಿಲ್ಕ್ ರೇಷಿಯೋ ವಾಟರ್ ಎಷ್ಟೈತಿ 7:3 ಆಗೈತಿ. ಅದಕ್ಕೆ 20 ಲೀಟರ್ ನೀರನ್ನು ಸೇರಿಸಿದ ನಂತರ ಅನುಪಾತ 7:5 ಆಗುತ್ತೆ. ಅಂದ್ರೆ 7:5 ಆಗುತ್ತೆ. ಅಂದ್ರೆ ಪ್ಲಸ್ 20 ಲೀಟರ್ ನೀರು ಸೇರಿಸಿದ್ರೆ ಮಿಶ್ರಣದ ಮೂಲ ಪ್ರಮಾಣವನ್ನ ಕಂಡಿಡಿ ಅಂತ ಕೇಳಿರಿ. ನೋಡ್ರಿ, ಎಷ್ಟು ಜಾಸ್ತಿ ಆಗೈತಿ ಇಲ್ಲಿ 2 ಜಾಸ್ತಿ ಆಗೈತಿ. ಹಂಗಾರ 2 ವ್ಯಾಲ್ಯೂ ಎಷ್ಟಾಗುತ್ತೆ 20 1 ವ್ಯಾಲ್ಯೂ ಎಷ್ಟಾಗುತ್ತೆ 10. ಮೂಲ ಪ್ರಮಾಣ ಎಷ್ಟಾಗುತ್ತೆ 7 + 3 10 ಆಗುತ್ತೆ. ಅಂದ್ರೆ 10 × 10 ಮಾಡಿದ್ವಿ ಅಂದ್ರೆ ಎಷ್ಟಾಗುತ್ತೆ 100 ಲೀಟರ್ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ಸಂಖ್ಯೆಗಳ ಅನುಪಾತ 7:10 ಆಗೈತಿ. ಅಂದ್ರೆ 7:10. ಪ್ರತಿಯೊಂದು ಸಂಖ್ಯೆಯಿಂದ 24 ಕಡಿತ ಮಾಡಿದ್ರೆ ಅಂದ್ರೆ ಪ್ರತಿ ಸಂಖ್ಯೆ ಏನ್ ಮಾಡಿದ್ರೆ -34 ಮಾಡಿದ್ರೆ ರೇಷಿಯೋ ಎಷ್ಟಾಗುತ್ತೆ ಆಮೇಲೆ 5:8 ಆಗುತ್ತೆ. ದೊಡ್ಡ ಸಂಖ್ಯೆಯನ್ನ ಕಂಡಿಡ್ರಿ ಅಂತ ಕೇಳಿರಿ. ನೋಡ್ರಿ, ಇಲ್ಲಿ ನಡಬರ್ಕಿನ ವ್ಯತ್ಯಾಸ 2ಕ್ಕೆ ಏನೈತಿ 2 ಐತಿ. ಹಂಗಾರ ಈ 2 ರೇಷಿಯೋ ಎಷ್ಟಾಗೈತಿ ಇಲ್ಲಿ 24 ಆಗುತ್ತೆ. 1 ರೇಷಿಯೋ ಎಷ್ಟಾಗುತ್ತೆ 12 ಆಗುತ್ತೆ. ದೊಡ್ಡ ಸಂಖ್ಯೆ ಕೇಳ್ಯಾರ ನಮ್ಗೆ ರೇಷಿಯೋ ಎಷ್ಟೈತಿ ದೊಡ್ಡದು 10 ಐತಿ. 10 × 12 ಮಾಡಿದ್ರೆ ಎಷ್ಟಾಗುತ್ತೆ 120 ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಆಪ್ಷನ್ ಇಲ್ಲ, ಆಪ್ಷನ್ ರಾಂಗ್ ಅದು. ಒಂದು ಚೀಲದಲ್ಲಿ ₹1, ₹2 ಮತ್ತು ₹5 ನಾಣ್ಯಗಳ ಅನುಪಾತ 6:5:4 ಆಗೈತಿ. ಒಟ್ಟು ನಾಣ್ಯಗಳ ಸಂಖ್ಯೆ 150 ಆಗಿದ್ರ ಎಲ್ಲಾ ನಾಣ್ಯಗಳ ಒಟ್ಟು ಮೌಲ್ಯವನ್ನ ಕಂಡಿಡ್ರಿ ಅಂತ ಕೇಳ್ಯಾರ ಇಲ್ಲಿ. ನೋಡ್ರಿ, ₹1, ₹2 ಮತ್ತು ₹5 ರೇಷಿಯೋಗಳು ಕೊಟ್ರೆ ಎಷ್ಟು ಕಾಯಿನ್ ಅದಾವ ಅಂತಂದ್ರೆ 6x 5x 4x ಅಂತಂದ್ರೆ ಟೋಟಲ್ ಸಮ್ ಎಷ್ಟಾಗೈತಿ ಇದ್ರದ್ದು 15 ಆಗತ್ತೆ. 15x ವ್ಯಾಲ್ಯೂ ಕೊಟ್ರೆ ಎಷ್ಟು ನಾಣ್ಯ ಅದಾವ ಅಂತಂದ್ರೆ 150. x ವ್ಯಾಲ್ಯೂ ಎಷ್ಟಾಯ್ತಿ ಇಲ್ಲಿ 10. ಹಂಗಾದ್ರೆ ₹1 ನಾಣ್ಯಗಳು ಎಷ್ಟಕ್ಕವ ಇಲ್ಲಿ 6x ಅಂದ್ರೆ 60 ಆಗುತ್ತೆ. ₹2 ಎಷ್ಟಾಗುತ್ತೆ 50 ಆಗುತ್ತೆ. ಹಂಗಾರೆ ₹5 ಎಷ್ಟಾಗತ್ತೆ ಇಲ್ಲಿ 4x ಅಂದ್ರೆ 40 ಆಗುತ್ತೆ. ನೋಡ್ರಿ, ಪ್ರತಿ ಟೋಟಲ್ ಮೌಲ್ಯ ಕೇಳ್ರಿ ಇಲ್ಲಿ 60 ಇಂಟು 1 ಮಾಡಿದ್ರೆ ಎಷ್ಟಾಗುತ್ತೆ ₹60 ಆಗುತ್ತೆ. 50 ಇಂಟು 2 ಮಾಡಿದ್ರೆ ಎಷ್ಟಾಗುತ್ತೆ ₹100 ಆಗುತ್ತೆ. 40 ಇಂಟು 5 ಮಾಡಿದ್ರೆ ಎಷ್ಟಾಗುತ್ತೆ 200 ಆಗುತ್ತೆ. ಟೋಟಲ್ ಮೊತ್ತ ಎಷ್ಟಾಗುತ್ತೆ ಇದು ₹360 ಆಗುತ್ತೆ. ಅಂದ್ರೆ ಆಪ್ಷನ್ ಇದು 63 ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ರೈಲುಗಳ ವೇಗಗಳ ಅನುಪಾತ 5:7 ಐತಿ. ಸ್ಪೀಡ್ ರೇಷಿಯೋ ಎಷ್ಟೈತಿ 5:7 ಐತಿ. ಅವು ಒಂದೇ ದೂರವನ್ನು ಕ್ರಮಿಸ್ತವೆ. ನಿಧಾನವಾದ ರೈಲು 7 ಗಂಟೆಗಳ ದೂರವನ್ನು ಕ್ರಮಿಸಿದ್ರೆ ವೇಗದ ರೈಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಕೇಳಿರಿ. ಟೈಮ್ ರೇಷಿಯೋ ಏನಾಗುತ್ತೆ ಇದು ರಿವರ್ಸ್ ಆಗುತ್ತೆ. ಅಂದ್ರೆ 7:5 ಆಗುತ್ತೆ. ಹಂಗಾದ್ರೆ ಈ ನಿಧಾನವಾದ ರೈಲಿಂದ ಟೈಮ್ ಕೊಟ್ರೆ ಎಷ್ಟು 7 ಕೊಟ್ರೆ ಹಂಗಾರೆ ಸ್ಪೀಡ್ ಹೋಗೋ ಟೈಮ್ ಇದು ಎಷ್ಟಾಗುತ್ತೆ ಟೈಮ್ 5 ಅವರ್ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಮತ್ತು ಬಿ ಅವರ ಮಾಸಿಕ ವೇತನಗಳ ಅನುಪಾತ 8:11 ಆಗೈತಿ. ಇಬ್ಬರ ವೇತನಕ್ಕೂ 6,000 ಹೆಚ್ಚಿಸಿದ ನಂತರ ಅನುಪಾತ 7:9 ಆಗುತ್ತೆ. ಎ ಮೂಲ ವೇತನವನ್ನ ಕಂಡಿಡಿ ಅಂತ ಕೇಳಿರಿ. ನೋಡ್ರಿ, ಎ ಮತ್ತು ಬಿ ಎಷ್ಟೈತಿ ಇನ್ಕಮ್ 8:11 ಐತಿ. ಇಲ್ಲೇ ಪ್ರತಿಯೊಬ್ಬರಿಗೆ ಎಷ್ಟು ಜಾಸ್ತಿ ಮಾಡಿದ್ರೆ 6,000 ಜಾಸ್ತಿ ಮಾಡಿದ್ರೆ ರೇಷಿಯೋ ಎಷ್ಟಾಗೈತಿ 7:9 ಆಗುತ್ತೆ. ನೋಡ್ರಿ, ಇವು ಎರಡರದ್ದು ನಡಬರ್ಕಿನ ವ್ಯತ್ಯಾಸ ಏನಿಲ್ಲ, ಸೇಮ್ ಇಲ್ಲ. ಹಂಗಾದ್ರೆ ಈ ನಡಬರ್ಕಿನ ವ್ಯತ್ಯಾಸ ಎಷ್ಟೈತಿ 2 ಐತಿ. ಹಂಗಾರೆ ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡೋಣ. ಇವೆರಡು ನಡಬರ್ಕಿನ ವ್ಯತ್ಯಾಸ ಎಷ್ಟೈತಿ 3. ಹಂಗಾದ್ರೆ ಇಲ್ಲಿ ಕೆಳಗೆ ಮಲ್ಟಿಪ್ಲೈ ಮಾಡೋಣ. ಎ ಮತ್ತು ಬಿ ರೇಷಿಯೋ ಎಷ್ಟಾಗುತ್ತೆ ಇದು 2 × 16 11 2 22 ಆಗುತ್ತೆ. ಆಮೇಲೆ ಇದೆಷ್ಟಾಗುತ್ತೆ 7 3 21 9 2 10 9 3 27 ಆಗುತ್ತೆ. ಜಾಸ್ತಿ ಎಷ್ಟಾಗ್ತಿಲ್ಲ 5 ಜಾಸ್ತಿ ಆಗ್ತಿ. 5 ವ್ಯಾಲ್ಯೂ ಎಷ್ಟಾಗ್ತಿಲ್ಲ 6,000 ಕೊಟ್ಟನು ಏರಿಕೆ ಮಾಡಿದ್ದು. ಎ ಮೂಲ ವೇತನ ಎಷ್ಟಂತ ಕೇಳ್ಯಾರ. ಎದ್ ಎಷ್ಟೈತಿ ರೇಷಿಯೋ 16 /5 ಇಂಟು 6,000 ಮಾಡಿದ್ರೆ ಎಷ್ಟು ಬರ್ತೈತಿ 19,200 ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ತಂದೆ ಮತ್ತು ಮಗನ ಪ್ರಸ್ತುತ ವಯಸ್ಸಿನ ಅನುಪಾತ 9:4 ಆಗೈತಿ.
26 ವರ್ಷಗಳ ನಂತರ ಅವ್ರ ವಯಸ್ಸಿನ ಅನುಪಾತ 17:9 ಆಗುತ್ತೆ. ತಂದೆಯ ಪ್ರಸ್ತುತ ವಯಸ್ಸನ್ನ ಕಂಡಿಡ್ರಿ ಅಂತ ಕೇಳ್ಯಾರ ಇಲ್ಲಿ. ನೋಡ್ರಿ ಏನೈತಿ ಮೊದಲಕ್ಕ ಪ್ರಸ್ತುತ 9:4 ಆಗೈತಿ ಪ್ಲಸ್ ಎಷ್ಟು 26 ವರ್ಷಗಳ ನಂತರ ಅವ್ರದ್ದು ಇದು ಎಷ್ಟಾಗೈತಿ ಅಲ್ಲಿ 17:9 ಆಗೈತಿ. ಇವೆರಡರ ನಡ್ಬರ್ಕಿನ ವ್ಯತ್ಯಾಸ ಎಷ್ಟೈತಿ 5 ಐತಿ. ಇವೆರಡರ ನಡ್ಬರ್ಕಿನ ವ್ಯತ್ಯಾಸ ಎಷ್ಟೈತಿ 8 ಐತಿ. ಹಂಗಾದ್ರೆ ಇಲ್ಲಿ 8 ಮಲ್ಟಿಫೈ ಮಾಡೋಣ, ಇದಕ್ಕೆ 5 ಮಲ್ಟಿಫೈ ಮಾಡೋಣ. ಫಾದರ್ ಮತ್ತು ಸನ್ ಏಜ್ ರೇಷಿಯೋ ಎಷ್ಟಾಗತ್ತೆ 8 8 9 72 8 4 32 17 ಇಲ್ಲಿ 85 ಇಲ್ಲಿ 5 9 45 ಆಗುತ್ತೆ. ಇಲ್ಲಿ ಎಷ್ಟು ವ್ಯತ್ಯಾಸ ಬಂತು 13 ಬರ್ತೈತಿ. ಈ 13 ವ್ಯಾಲ್ಯೂ ಎಷ್ಟಾಗೈತಿ 26 ವರ್ಷ ಕೊಟ್ರೆ ಅಂದ್ರೆ 1 ವ್ಯಾಲ್ಯೂ ಎಷ್ಟೈತಿ 2 ಆಯ್ತು. ತಂದೆ ಪ್ರಸ್ತುತ ವಯಸ್ಸಿಂದ ಎಷ್ಟೈತಿ 72 ಐತಿ. 72 ಇಂಟು 2 ಮಾಡಿದ್ರೆ ಎಷ್ಟಾಗುತ್ತೆ 144 ವರ್ಷ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. 3 ಪಾಲುದಾರರು 4:6:9 ಅನುಪಾತದಲ್ಲಿ ಬಂಡವಾಳ ನೋಡ್ತಾರೆ. ಅವ್ರ ಹೂಡಿಕೆ ಅವಧಿಗಳ ಅನುಪಾತ ಕೊಟ್ಟರೆ 3:2:4 ಅಂತಂದು ಒಟ್ಟು ಲಾಭ 25,080 ಆಗಿದ್ರೆ ಮೂರನೇ ಪಾಲುದಾರನ ಲಾಭವನ್ನ ಕಂಡಿಡ್ರಿ ಅಂತ ಕೇಳ್ಯಾರ. ನೋಡ್ರಿ ಇನ್ವೆಸ್ಟ್ಮೆಂಟ್ ರೇಷಿಯೋ ಎಷ್ಟೈತಿ 4:6:9 ಐತಿ. ಟೈಮ್ ರೇಷಿಯೋ ಎಷ್ಟೈತಿ 3:2:4 ಐತಿ. ಪ್ರಾಫಿಟ್ ರೇಷಿಯೋ ಏನಾಗುತ್ತೆ ಇವೆರಡರದ್ದು ಮಲ್ಟಿಫೈ ಆಗುತ್ತೆ, ಅಂದ್ರೆ 3 1 3 2 3 3 ಆಗುತ್ತೆ. ನೋಡ್ರಿ ಇಲ್ಲಿ 2 1 2 2 2 2 ಆಗುತ್ತೆ. 2 1 2 2 ಕ್ಯಾನ್ಸಲ್ ಆಗಿ ರೇಷಿಯೋ ಎಷ್ಟು ಬರುತ್ತೆ ಪ್ರಾಫಿಟ್ ರೇಷಿಯೋ 1:1:3 ಬರ್ತೈತಿ. ಟೋಟಲ್ ಪ್ರಾಫಿಟ್ ಎಷ್ಟತ್ತು 5 ಆಯ್ತು. 5 ವ್ಯಾಲ್ಯೂ ಎಷ್ಟು ಕೊಟ್ರೆ 25,080 ಕೊಟ್ರೆ ಅಂದ್ರೆ ಎಷ್ಟಲೇ 5,016 ಆಗತ್ತೆ. ಮೂರನೇ ಒಂದು ಪಾಲ್ ಕೇಳ್ಯಾರ ನಮ್ಗೆ ಅಂದ್ರೆ 3 ಐತಿ. 3 ಇಂಟು 5,016 ಮಾಡಿದ್ರೆ ಎಷ್ಟಾಗುತ್ತೆ 15,048 ರೂಪಾಯಿ ಬರ್ತೈತಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ಸಂಖ್ಯೆಗಳ ಅನುಪಾತ 13:17 ಆಗೈತಿ ಅಂದ್ರೆ 13:17 ಆಗೈತಿ. ಅವಾಗ ಗರಿಷ್ಠ ಸಾಮಾನ್ಯ ಅಪವರ್ತಕ 6 ಆಗೈತಿ. ಅಂದ್ರೆ LCM 13 ಮತ್ತು 17 ರೇಷಿಯೋದ ಇದು HCF ಎಷ್ಟು ಬರ್ತೈತಿ 1 ಬರ್ತೈತಿ. ಹಂಗಾರೆ ಈ 1 ವ್ಯಾಲ್ಯೂ ಕೊಟ್ರೆ 6 ಅಂತಂದ್ರೆ ದೊಡ್ಡ ಸಂಖ್ಯೆಯನ್ನ ಕಂಡಿಡಿ ಅಂತಂದು ಕೇಳ್ಯಾರ. ದೊಡ್ಡ ಸಂಖ್ಯೆ ಏನಾಗುತ್ತೆ 17 ಆಗುತ್ತೆ. ಅಂದ್ರೆ 17 ಇಂಟು 6 ಮಾಡಿದ್ರೆ ಎಷ್ಟಾಗುತ್ತೆ 102 ಬರ್ತೈತಿ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಹಣದ ಮೊತ್ತವನ್ನು ABC ಇವರಿಗೆ 3:5 ಅನುಪಾತದಲ್ಲಿ ಹಂಚಲಾಯಿತು. ಸಿಗೆ ಎಗಿಂತ 2,400 ಹೆಚ್ಚು ಸಿಕ್ಕಿದ್ರೆ ಒಟ್ಟು ಹಣದ ಮೊತ್ತವನ್ನ ಕಂಡಿಡ್ರಿ ಅಂತ ಕೇಳ್ಯಾರ. ABC ರೇಷಿಯೋ ಎಷ್ಟೈತಿ ಇಲ್ಲಿ 3:5:7 ಐತಿ. ಏನ್ ಮಾಡೈತಿ ಇಲ್ಲಿ ಸಿಗೆ ಎಗಿಂತ ಜಾಸ್ತಿ ಸಿಕ್ಕೈತಿ ಅಂದ್ರೆ 4 ವ್ಯಾಲ್ಯೂ ಕೊಟ್ರೆ ಎಷ್ಟು ಕೊಟ್ರೆ 2,400 ಕೊಟ್ರೆ 1 ವ್ಯಾಲ್ಯೂ ಎಷ್ಟಾಗುತ್ತೆ 600 ಆಗುತ್ತೆ. ನಮಗೇನ್ ಕೇಳ್ಯಾರ ಒಟ್ಟು ಮೊತ್ತ ಕೇಳ್ಯಾರ ಎಷ್ಟಾಗುತ್ತೆ 3 5 7 ಕೂಡಿಸಿದ್ರೆ ಟೋಟಲ್ 15 ಆಗುತ್ತೆ. 15 ಇಂಟು 600 ಮಾಡಿದ್ರೆ ಎಷ್ಟಾಗುತ್ತೆ ಇಲ್ಲಿ 9,000 ಅಮೌಂಟ್ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ವಸ್ತುಗಳ ಖರೀದಿ ಬೆಲೆಗಳ ಅನುಪಾತ 5:8 ಆಗೈತಿ. ನೋಡ್ರಿ ಕಾಸ್ಟ್ ಪ್ರೈಸ್ ರೇಷಿಯೋ ಎಷ್ಟೈತಿ 5:8 ಆಗೈತಿ. ಎರಡನ್ನು 720 ರೂಪಾಯಿಗೆ ಮಾರಲಾಗೈತಿ. ಸೆಲ್ಲಿಂಗ್ ಪ್ರೈಸ್ ಎರಡರದ್ದು ಎಷ್ಟೈತಿ 720 ಐತಿ. ಇನ್ನೊಂದ್ರದ್ದು ಏನೈತಿ 720 ಐತಿ. ಮೊದಲ ವಸ್ತುವಿನ ಮೇಲೆ 20% ಲಾಭ ಬಂದಿದ್ದರೆ ಎರಡನೇ ವಸ್ತುವಿನ ಲಾಭವನ್ನ ಕಂಡಿಡ್ರಿ ಅಂತ ಕೇಳಿದ್ರಿ. ನೋಡ್ರಿ 20% ಲಾಭ ಆಗೈತಿ ಅಂದ್ರೆ ಒಂದನೇ ವಸ್ತುದ ಮೇಲೆ ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ಆಗೈತಿ 20% ಫ್ರಾಕ್ಷನ್ 1/5 ಆಗುತ್ತೆ. 5ರಿಂದ 6 ಆಗುತ್ತೆ. ಈ ಸೆಲ್ಲಿಂಗ್ ಪ್ರೈಸ್ ವ್ಯಾಲ್ಯೂ ಕೊಟ್ಟರೆ ಎಷ್ಟು 720 ಅಂದ್ರೆ ಇಂಟು 120 ಆಗೈತಿ. ಕಾಸ್ಟ್ ಪ್ರೈಸ್ ಎಷ್ಟಾಗತ್ತೆ ಇಂಟು 120 ಮಾಡಿದ್ರೆ 600 ಕಾಸ್ಟ್ ಪ್ರೈಸ್ ಆಗತ್ತೆ. ನೋಡ್ರಿ ಈ ವಸ್ತುವಿಂದ ಇದ್ರದ್ದು 600 ಆದ್ರೆ ಈ ಎರಡನೇ ವಸ್ತುವಿಂದ ಇಂಟು 120 ಮಾಡಿದ್ರೆ ಇದ್ರ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ 960 ರೂಪಾಯಿ ಆಗುತ್ತೆ. ಅಲ್ಲಿ ನೋಡ್ರಿ ಸೆಲ್ಲಿಂಗ್ ಪ್ರೈಸ್ ಅದ್ರದ್ದು ಎಷ್ಟೈತಿ ಇದ್ರದ್ದು 720 ರೂಪಾಯಿ ಐತಿ. ಹಂಗಾರ ಇಲ್ಲಿ ಏನಾಗುತ್ತೆ ನಮಗೆ ಲಾಸ್ ಆಗುತ್ತೆ. ಎಷ್ಟು ಲಾಸ್ ಆಗುತ್ತೆ 240 ರೂಪಾಯಿ ಲಾಸ್ ಆಗುತ್ತೆ. ಹಂಗಾರ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇದು ಲಾಭ ಆಗಲು ಲಾಸ್ ಆಗುತ್ತೆ. ಒಂದು ಪಾತ್ರೆಯಲ್ಲಿ ಹಾಲು ಮತ್ತು ನೀರಿನ ಅನುಪಾತ 9:4 ಆಗೈತಿ. ನೋಡ್ರಿ ಮಿಲ್ಕ್ ರೇಷಿಯೋ ವಾಟರ್ ಎಷ್ಟೈತಿ 9x:4x ಐತಿ. ಅದರಿಂದ 26 ಲೀಟರ್ ಮಿಶ್ರಣವನ್ನು ತೆಗೆದು ನೋಡ್ರಿ 26 ಮಿಶ್ರಣ ತೆಗೆದಾರ ಅಂದ್ರೆ ಟೋಟಲ್ 26 ಆಗುತ್ತೆ. ಅಂದ್ರೆ ಈ ಟೋಟಲ್ ಎಷ್ಟೈತಿ ಇಲ್ಲಿ 13x ಐತಿ. x ಎಷ್ಟು ಬಂತು 2 ಲೀಟರ್ ಆಗುತ್ತೆ. ಅಂದ್ರೆ 1ರಿಂದ ಏನಾಗುತ್ತೆ 2 ತೆಗಿತಾರ ಅಂದ್ರೆ ಇದಕ್ಕೆ -18 ಲೀಟರ್ ಮಾಡಿದ್ರೆ ಇದು 4 ರೇಷಿಯೋದ ಐತಿ. -8 ಲೀಟರ್ ಮೈನಸ್ ಮಾಡ್ಬೇಕು. ನಂತರ ಏನಾಗುತ್ತೆ ಅದೇ ಅಷ್ಟೇ ಪ್ರಮಾಣ ನೀರನ್ನು ಕೂಡಿಸ್ತಾರ. ಅಂದ್ರೆ ಎಷ್ಟು ಲೀಟರ್ ಕೂಡಿಸ್ತಾರ ಪ್ಲಸ್ 26 ಲೀಟರ್ ಕೂಡಿಸ್ತಾರ. ಆಮೇಲೆ ರೇಷಿಯೋ ಎಷ್ಟಾಗುತ್ತೆ 9:5 ಆಗುತ್ತೆ ಅಂತ ಕೇಳ್ಯಾರ. ಅಂದ್ರೆ 9:5 ಬಂತು. ಪಾತ್ರೆಯಲ್ಲಿದ್ದ ಮಿಶ್ರಣ ಮೂಲ ಪ್ರಮಾಣವನ್ನ ಕಂಡಿಡ್ರಿ ಅಂತ ಕೇಳ್ಯಾರ. ನಮಗ ಇಲ್ಲಿ ಏನ್ ಬರ್ತೈತಿ ಇದು 9x - 18 ಡಿವೈಡೆಡ್ ಬೈ 4x + 18 ಆಗುತ್ತೆ. ಇಲ್ಲಿ ಡಿವೈಡೆಡ್ ಬೈ 4 + 18 ಈಕ್ವಲ್ ರೇಷಿಯೋ ಎಷ್ಟು ಬಂದೈತಿ 9/5 ಆಗೈತಿ. ಇದೇನಾಗುತ್ತೆ 45x - 90 ಈಕ್ವಲ್ ಟು 36x + 162 ಆಗುತ್ತೆ. ಈ ಸೈಡ್ ಬಂದು 9x ಈಕ್ವಲ್ ಟು 252 x ಈಕ್ವಲ್ ಟು 28 ಆಗುತ್ತೆ. ಮಿಶ್ರಣದಲ್ಲಿ ಮೂಲ ಪ್ರಮಾಣ ಏನಾಗುತ್ತೆ 9 + 4x 13x ಆಗುತ್ತೆ. 13 ಇಂಟು ಇಲ್ಲಿ 28 ಮಾಡಿದ್ರೆ ಎಷ್ಟಾಗುತ್ತೆ 364 ಲೀಟರ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ.
ಮೂರು ಸಂಖ್ಯೆಗಳ ಅನುಪಾತ 5:8:11 ಆಗೈತಿ. ಪ್ರತಿಯೊಂದು ಸಂಖ್ಯೆಗೆ 10 ಸೇರಿಸಿದ್ರೆ ಅನುಪಾತ 15:21:27 ಆಗುತ್ತೆ. ದೊಡ್ಡ ಸಂಖ್ಯೆಯನ್ನ ಕಂಡುಹಿಡಿರಿ ಅಂತ ಕೇಳಿರಿ. ನೋಡ್ರಿ, ನಾನು ಮೊದಲಕಿನ 2 ನಂಬರ್ಗಳ ರೇಷಿಯೋ ತಗೊಂತೀನಿ. ಇಲ್ಲಿ ಅಂದ್ರೆ ಏನಾಗುತ್ತೆ, ಇಲ್ಲಿ 5x ಪ್ಲಸ್ ಏನ್ ಮಾಡಿದ್ರೆ 10 ಕೂಡ್ಸ್ಯಾರ ಡಿವೈಡೆಡ್ ಬೈ ಆಮೇಲೆ 8x ಪ್ಲಸ್ 10 ಇವು ಎರಡರ ರೇಷಿಯೋ. ಆಮೇಲೆ ಏನಾಗುತ್ತೆ 15:21 ಆಗುತ್ತೆ. 3 ಆಗುತ್ತೆ. ಕ್ರಾಸ್ ಮಲ್ಟಿಫೈ ಮಾಡೋಣ. ಇದನ್ನ 35x ಪ್ಲಸ್ 70 40x ಪ್ಲಸ್ 50 ಆಗುತ್ತೆ. ಇದು ಆ ಸೈಡ್ ಹೋದ್ರೆ ಏನ್ ಬರ್ತೈತಿ, 5x 20 ಬರ್ತೈತಿ. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು, 4 ಬಂತು. ದೊಡ್ಡ ಸಂಖ್ಯೆ ರೇಷಿಯೋ ಎಷ್ಟೈತಿ ನಮ್ಗೆ, 11 ಐತಿ. 11 ಇಂಟು 4 ಮಾಡಿದ್ರೆ ಎಷ್ಟಾಗುತ್ತೆ, 44 ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಂದು ಶಾಲೆಯಲ್ಲಿ ಹುಡುಗರ ಮತ್ತು ಹುಡುಗಿಯರ ಅನುಪಾತ 11:9 ಐತಿ. ಅಂದ್ರೆ ಬಾಯ್ಸ್ ರೇಷಿಯೋ ಗರ್ಲ್ಸ್ ಎಷ್ಟೈತಿ, 11:9 ಐತಿ. 22 ಹುಡುಗರ ಶಾಲೆಯನ್ನು ಬಿಟ್ಟರು. ಅಂದ್ರೆ ಬಾಯ್ಸ್ ಏನ್ ಮಾಡ್ತಾರೆ, 22 ಜನ ಬಿಡ್ತಾರ. ಏನಾಗುತ್ತೆ, -22 ಆಗುತ್ತೆ. ಮತ್ತೆ 22 ಹುಡುಗಿಯರು ಬಂದು ಸೇರ್ತಾರ. ಅಂದ್ರೆ ಪ್ಲಸ್ 22 ಆಗುತ್ತೆ ಹುಡುಗಿಯರ್ದು. ನಂತರ ಅನುಪಾತ 8:7 ಆಗುತ್ತೆ. ಅಂದ್ರೆ 8:7 ಆಗುತ್ತೆ. ಆರಂಭದಲ್ಲಿ ಇದ್ದ ಹುಡುಗಿಯರ ಸಂಖ್ಯೆಯನ್ನು ಕಂಡುಹಿಡ್ರಿ. ಅಂದ್ರೆ ನಮ್ಗೆ ಏನಾಗುತ್ತೆ, 11x 22 ಡಿವೈಡೆಡ್ ಬೈ 9x ಪ್ಲಸ್ 22 8/7 ಆಗುತ್ತೆ. ಏನಾಗುತ್ತೆ, ಇದು 77x ಮೈನಸ್ 154 72x ಪ್ಲಸ್ 176 ಆಗುತ್ತೆ. ಈ ಸೈಡ್ ಬಂದ್ರೆ ಏನಾಗುತ್ತೆ, ಅದು ಮೈನಸ್ ಆಗುತ್ತೆ. 5x ಎಷ್ಟತ್ತು, 330. x 66 ಆಗುತ್ತೆ. ಇನಿಷಿಯಲ್ ಆಗಿ ಗರ್ಲ್ಸ್ ಎಷ್ಟೈತಿ ರೇಷಿಯೋ, 9x ಐತಿ. 9 ಇಂಟು 66 ಮಾಡಿದ್ರೆ ಎಷ್ಟಾಗುತ್ತೆ, 594 ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ.